ಎಸ್ ಈ ದೃಶ್ಯ ನೋಡಬಹುದು. ಸಿಎಂ ಇದ್ದಾರೆ, ಡಿಸಿಎಂ ಇದ್ದಾರೆ, ಆಟಗಾರರೆಲ್ಲ ಇದ್ದಾರೆ, ಕಪ್ ಕೂಡ ಇದೆ. ಈ ಕಪ್ಗೋಸ್ಕರ ನಾವು ಇಷ್ಟು ವರ್ಷಗಳ ಕಾಲ ಹೋರಾಡ್ತಾ ಇದ್ವಿ. ಕೆಲವೇ ಕ್ಷಣಗಳಲ್ಲಿ ಇದೀಗ ಗೌರವವನ್ನು ಅರ್ಪಿಸ್ತಾ ಇದ್ದಾರೆ ಬಂಧುಗಳೇ. ವಿರಾಟ್ ಕೊಹ್ಲಿ ಎಸ್ ಈ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಈಗ ನಮ್ಮ RCBಯ ಆಟಗಾರರಿಗೆ ಸನ್ಮಾನ ಮಾಡಲಾಗ್ತಾ ಇದೆ. ಎಸ್ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ RCBಯ ಅಭಿಮಾನಿಗಳು ಅಲ್ಲಿ ಜಮಾವಣೆಗೊಂಡಿದ್ದಾರೆ. ಮತ್ತೊಂದು ಕಡೆ ವಿಧಾನಸೌಧದ ಮುಂಭಾಗ ಮೆಟ್ಟಿಲುಗಳ ಮೇಲೆ ಈಗ ನಮ್ಮ RCBಯ ಆಟಗಾರರಿಗೆ ಸನ್ಮಾನವನ್ನು ಮಾಡುವಂಥ ಕಾರ್ಯಕ್ರಮ ನಡೀತಾ ಇದೆ. ಈ ಕ್ಷಣಕ್ಕಾಗಿ, ಈ ದಿನಕ್ಕಾಗಿ ಎಲ್ಲ ಅಭಿಮಾನಿಗಳು ಜೊತೆಗೆ RCBಯ ಕಿಂಗ್ ಕೊಹ್ಲಿ ಕಾಯ್ತಾ ಇದ್ದರು. ಆ ಕ್ಷಣ ಇವತ್ತು ಬಂದೇ ಬಿಟ್ಟಿದೆ. ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಈಗ ನಮ್ಮ RCBಯ ಆಟಗಾರರಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರೋದು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. CM ಇದ್ದಾರೆ, DCM ಇದ್ದಾರೆ ನೋಡಿ, ಎಲ್ಲ ಆಟಗಾರರನ್ನು ಮಾತನಾಡಿಸ್ತಾ ಇದ್ದಾರೆ. ಸ್ವಲ್ಪ ಏನು ಅಲ್ಲಿ ಎಲ್ಲ ವೇದಿಕೆ ಮೇಲಿದ್ದಂಥ ಎಲ್ಲರನ್ನು ಕೆಳಗಿಳಿಸಿದರೆ ಇನ್ನೂ ಸ್ಪಷ್ಟವಾಗಿ ಕಾಣಿಸೋದು. ಎಲ್ಲ ಆಟಗಾರರನ್ನು ಮಾತನಾಡಿಸೋದಾಗಿರ್ಬೋದು, ಅವರಿಗೆ ಸನ್ಮಾನ ಮಾಡೋದಾಗಿರ್ಬೋದು, ಎಲ್ಲವೂ ಕೂಡ ಗೊತ್ತಾಗ್ತಾ ಇರ್ತಿತ್ತು. ಸ್ವಲ್ಪ ಅಲ್ಲಿ ಭದ್ರತೆ ಅಲ್ವಾ, ಸೊ ಹಾಗಾಗಿ ಭದ್ರತಾ ದೃಷ್ಟಿಯಿಂದಾಗಿ ಎಲ್ಲ ಪೊಲೀಸ್ನವರು ಇರ್ತಾರೆ, ಬಾಡಿ ಗಾರ್ಡ್ಸ್ ಇರ್ತಾರೆ, ಹಿಂದೆ ಮುಂದೆ ಆಟಗಾರರಿಗೆ ಸಂಬಂಧಪಟ್ಟಂಥ ಜನ ಕೂಡ ಇದ್ದೇ ಇರ್ತಾರೆ. ಹಾಗಾಗಿನೇ ಸ್ವಲ್ಪ ಅಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ಎಲ್ಲ ಆಟಗಾರರು. ಆದರೆ ಆಟಗಾರರನ್ನ ಅಭಿನಂದಿಸ್ತಾ ಇರೋದು ನಮ್ಮ DCM ಮತ್ತು CM ಸಿದ್ದರಾಮಯ್ಯನವರು. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ವಿಧಾನಸೌಧದ ಮುಂಭಾಗದ ಮೆಟ್ಟಿಲುಗಳೇನಿದಾವಲ್ಲ ಅಲ್ಲೇ ನಡೀತಾ ಇರುವಂಥ ಒಂದು ಕಾರ್ಯಕ್ರಮ ಇದು. ಇದಾದ ನಂತರ ಒಂದು ಪರೇಡ್ ಕೂಡ ಇರುತ್ತೆ, ರೋಡ್ ಶೋ ಅಂತ ಕರಿಬೋದು. ಕೃಣಾಲ್ ಪಾಂಡ್ಯ ಅವರಿಗೆ ಗೌರವವನ್ನು ಅರ್ಪಿಸಲಾಗ್ತಾ ಇದೆ. ಕೃಣಾಲ್ ಪಾಂಡ್ಯ 2 ವಿಕೆಟ್ಗಳನ್ನು ಫೈನಲ್ ನಲ್ಲಿ ಪಡೆದು ಇಂಡೀಡ್ took the match towards RCB side. ಕೃಣಾಲ್ ಪಾಂಡ್ಯಗೆ ಜೋರಾದ ಚಪ್ಪಾಳೆ ಬರಲಿ. ಬ್ಯಾಟಿಂಗ್ ಕೋಚ್ ವಿನೋದ್ ಕಾರ್ತಿಕ್ ಪ್ರಮುಖ ಕೋಚ್ ಆಂಡಿ ಫ್ಲವರ್ಗೆ ಚಪ್ಪಾಳೆ, ಜೋರಾದ ಚಪ್ಪಾಳೆ ಬರಲಿಕ್ಕೆ. ರೌಂಡ್ ಆಫ್ ಅಪ್ಲಾಸ್ ಫಾರ್ ಆಂಡಿ ಫ್ಲವರ್.